ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತು ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ ಪ್ರೀತಮ್ ಅನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ ಅಂದರೆ ನಿಮಗೆ ಈ ಒಂದು ಜಾಗ ಹೊಂದಿಕೊಂಡಂತೆ ಒಂದು ರಸ್ತೆ ಕೂಡ ಇದೆ. ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿಯ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕೆಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂಥದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತು ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ ಪ್ರೀತಮ್ ಅನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ ಅಂದರೆ ನಿಮಗೆ ಈ ಒಂದು ಜಾಗ ಹೊಂದಿಕೊಂಡಂತೆ ಒಂದು ರಸ್ತೆ ಕೂಡ ಇದೆ. ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿಯ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕೆಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂಥದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ
ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂಥದ್ದು. ಘಟನೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತೋ ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ ಪ್ರೀತಮನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದರೆ ನಿಮಗೆ ಈ ಒಂದು ಜಾಗ ಹೊಂದಿಕೊಂಡಂತೆ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿಯ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕೆಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿನಿಂದ ಈ ಒಂದು ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂಥದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂಥದ್ದು. ಘಟನೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.